ಹೋದನು, ಹೊರಟೇ ಹೋದನು. ಜನಾರ್ದನ, ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಯಾರು ಸಮಾಧಾನವನ್ನು ನಿರಾಕರಿಸಿ ದಂಡವನ್ನೇ ಸಮರೋಪಾಯವೆಂದು ಆಶ್ರಯಿಸುವನೋ ಅಂಥವನು ಜಾಗೃತೆಯಾಗಿ ಸಂಕಟಕ್ಕೀಡಾಗುವುದು. ವಿದುರ ಮಹಾರಾಜ, ವಿದುರ ಮಹಾರಾಜ, ಹೋಗು, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುಲವನ್ನು ರಕ್ಷಿಸಿಕೊಳ್ಳಲು ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸಮಸ್ತವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ಪವಿತ್ರ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ವಾಸುದೇವ, ಈ ದುರ್ವಿನೀತರಾದ ಪುತ್ರನ ವರ್ತನೆಯಿಂದ ನನ್ನ ಹೃದಯದಲ್ಲಿ ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಆದರೇನು ಮಾಡಲು? ನಾನು ಅಂಧನು, ದುರ್ಬಲನು, ಪರಾಧೀನನು. ಕುಮಾರ, ಕುಮಾರನೆಲ್ಲಿ? ಗಾಂಧಾರಿ, ಗಾಂಧಾರಿ, ಮಾತ ಮೇಲೆ ಹೋದನು, ಮಾತ ಮೇಲೆ ಹೋದನು, ಪ್ರೀತಿ ಪಾತ್ರನು ವರನು, ಮೇಲೆ ಹೋದನು. ಹರಿಯ ನುಡಿಯ ಕೇಳಲಿಲ್ಲ, ಕಾಂತೆ ಕಾಂತೆ ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಾಯಿತ ಬಯಸಲಿಲ್ಲ. ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಾಯಿತ ಬಯಸಲಿಲ್ಲ. ದುರ್ವಚನದಿ ನಡೆದನಲ್ಲ. ಗಾಂಧಾರಿ, ದುರ್ವಚನದಿ ನಡೆದನಲ್ಲ, ಗಾಂಧಾರಿ, ರಾಜ್ಯ ಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯ ನಿನ್ನದು. ವಿದುರ, ವಿದುರ, ಮಹಾರಾಜ, ಹೋಗು, ಆ ಹತಭಾಗ್ಯನನ್ನು ಮತ್ತೊಂದು ಸಾರಿ ಬರಮಾಡಿ. ಆಜ್ಞೆ ಮಹಾರಾಜ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ದುರ್ವಿನೀತನು, ದುರಾಚಾರ್ಯಾದ ದುರ್ಯೋಧನನ ಕೈಗೆ ಈ ಶಾಸನ ಭಾರವನ್ನು ನೀಡಿದ್ದೇ ಆದರೆ ನರಕವನ್ನು ಕೈ ಬೀಸಿ ಕರೆದಂತಾಗ, ಕೃಷ್ಣನ ಹಾಗೂ ಗುರು ಹಿರಿಯರ ಮಾತಿನಂತೆ ನಡೆದದ್ದೇ ಆದರೆ ಧರ್ಮದ ಉದ್ಧಾರವಾಗುವುದಲ್ಲದೆ ಸ್ವರ್ಗದ ಮಾರ್ಗವು ನಿರಾಪದವಾಗುವುದು. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ. ಏಕೆ? ನನ್ನ ಮಾತುಗಳನ್ನು ಕೇಳುವ ಇಚ್ಛೆಯು ನಿನಗಿಲ್ಲವೇ? ದುರ್ಯೋಧನ, ಅಗಣ್ಯರ ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸೆಳೆದಿರುವೆನು. ನಿನ್ನ ಕಲ್ಯಾಣವೇ ಆ ದೇವ
ಕುಮಾರ, ಈ ಚತುರ್ದಶ ಭುವನದಲ್ಲೆಲ್ಲಿಯೇ ಹುಡುಕಿದರು ತಾಯಿಯಂತಹ ಆಪ್ತರು, ಬಂಧುವು, ಸ್ನೇಹಿತೆಯೂ ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ತಾಯಿ, ನಿನ್ನ ಹಿತಕ್ಕಾಗಿಯೇ ಹೇಳ್ತಿರುವುದು ಕಂದ. ನನ್ನ ಮಾತನ್ನು ಕೇಳಿ, ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರಣಿ ನಾನು. ಪುನಃ ಮಾತು ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ನಾನು ಕ್ಷತ್ರಿಯ ಧರ್ಮವನ್ನು ಬಿಡಲೆ ಅದೇನಿಗೂ ಸಾಧ್ಯವಿಲ್ಲ. ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚಿತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದನ್ನು ಯುದ್ಧ ಮಾಡಿ ಪಡೆಯಲಿ. ಹೇಳು ವಾಸುದೇವ, ಇದು ನನ್ನ ಕೊನೆಯ ಸಂದೇಶ. ನಾವು ಸಮಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಆಲಿಂಗದಲ್ಲಿ, ರಾಜಿಗಳ ವೀರ ಘೋಷಣೆಯಲ್ಲಿ. ತಿಳಿಯಿತೆ, ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು. ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಪ್ರಮಕ್ತನಾದವನಿಗೆ ತನ್ನ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿದ ಬೇಡಿಯ ನಾಯಿಯಂತೆ ಮೃತ್ಯುವು ಮಾನವನ ಬೆನ್ನಟ್ಟಿ ಬರುವಾಗ ಆತನ ಕ್ರಮಾಚರಣೆಗೆ ಸಮಯವಿಲ್ಲ. ಹತಭಾಗ್ಯನೇ, ಹತಭಾಗ್ಯನೇ, ನೀನು ನಾಶಗೊಂಡು ನಿನ್ನೆ ಕುರುಕುಲವೇ ನಾಶವಾಗುವುದು. ನಿನ್ನ ಅಂಧ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವಂತೆ ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಈ ವಿಷಾದಮಯ ದೃಶ್ಯವನ್ನೇ ನೋಡಬೇಕಾಗುವುದು. ಹೇ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ದೇವ. ಪರಮಾತ್ಮ, ಅನರ್ಥವಾಯಿತು, ಅನರ್ಥವಾಯಿತು. ಆ ದುರಾತ್ಮರು ಬಂಧಿಸಲು ನಿನ್ನನ್ನು ತೊಂದರೆ ಮಾಡಿರುವರು ದೇವ. ಏನು? ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡಿವೆ. ಸಜ್ಜನರಿಂದ ಪರಿತ್ಯಕ್ತವಾದ ದೈವವನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದರ ಕ್ಷಣವೂ ನಿಲ್ಲಬೇಡಾತದೆ. ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಏನು ಒಬ್ಬ ದರ್ಪಾಂತ ದುರ್ಯೋಧನಿಗೆ ಎದರಿ ನಾನಿಲ್ಲಿಂದ ಹೇಳಿಯಂತೆ ಪಲಾಯನ ಮಾಡದೆ? ಇಲ್ಲ, ಅದೆಂದಿಗೂ ಆಡತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಈ ಕೃಷ್ಣನು ಕೇವಲ ಒಬ್ಬ ದರ್ಪಾಂಧ ಸಾಮಾನ್ಯ ಮನುಷ್ಯನಿಗೆ ಎದರಿ ಇಲ್ಲಿಂದ ಪಲಾಯನ ಮಾಡಲಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಗ್ರಹತಾರಕ ಸಮೂಹವೇ ಮಕ್ಕಳ ತಿರುಕಲಿನಂತೆ ಕುಣಿಯಲಾರಂಭಿಸುವುದು. ಇಂಥ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಅಲ್ಲಿಂದಿಲ್ಲಿಗೆ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದರ್ಪಾಂಧ ದುರ್ಯೋಧನಿಗೆ ಎದುರಿ ಪಲಾಯನ ಮಾಡಲು? ಭಯವಲ್ಲ ಪ್ರಭು, ಭಯವಲ್ಲ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಾದ ನಿನ್ನವ ಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನಾದ ಪುತ್ರನಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲದೆ ಈ ಭಕ್ತರ ಮೊರೆಯನ್ನಾದಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಇದೋ ಪರಮಾತ್ಮ ನಿನ್ನೆ ಚರಣವನ್ನು ಮುಟ್ಟಿ ಬೇಡ. ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆ. ನಾನು ಯಾವ ಮಹತ್ತರವಾದ ಆಶೋತ್ತರಗಳನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದೆನೋ ಅವೆಲ್ಲವೂ ದೀಪವನ್ನು ಮುಟ್ಟಿದ ಪತಂಗದಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾದವು. ಆಸೆಯಿಂದ ಬಂದು ನಿರಾಸೆಯಿಂದ ಹೋಗುವಂತಾಯಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂತಿರುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ನಿನ್ನ ಸಲುವಾಗಿ ಇಲ್ಲಿಂದ ನಾನು ಹೇಳಿಯಂತೆ ಪಲಾಯನ ಮಾಡಿದೆ. ನಿಲ್ಲಿ ನಿಲ್ಲಿ, ಯಾರನ್ನು ಬಂಧಿಸಲು ಇಚ್ಛಿಸುವಿರಿ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ?
ಇಲ್ಲ, ಅದು ನಿಮ್ಮಿಂದ ಸಾಧ್ಯವಿಲ್ಲ. ಮಾತುಗಳಿಂದ ಪ್ರಯೋಜನವಿಲ್ಲ. ಈ ಕಿಕ್ಕನ್ನು ಬಂದಿದ್ದು ಸಂಗಡ ಬಾ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡುವುದಿದೆ. ಪರಮಾತ್ಮ, ಪರಮಾತ್ಮ, ಕುಲಹೀನನಾದೆನ್ನ ಕರ ಪಿಡಿದು ಕರೆ ತಂದು ಏಕೆನ್ನಾಗಾದರಿಸಿದೆ ದೇವ. ಕುಲಹೀನನಾದೆನ್ನ ಕರ ಪಿಡಿದು ಕರೆ ತಂದು ಏಕೆನ್ನಾಗಾದರಿಸಿದೆ ದೇವ, ಏಕೆನ್ನಾಗಾದರಿಸಿದೆ. ಪಾಮರನಾದ ಈ ಸೂತನ ಪರಮಾತ್ಮ, ಪಾಮರನಾದ ಈ ಸೂತನ ಏಕೆನ್ನಾಗಾದರಿಸಿದೆ ದೇವ, ಏಕೆನ್ನಾಗಾದರಿಸಿದೆ ಪರಮಾತ್ಮ. ವಾಸುದೇವ, ನಾಡಿನ ಜನರು ಆಡಿಕೊಳ್ಳುವರು. ನಾಡಿನ ಜನರು ಆಡಿಕೊಳ್ಳುವರು. ಸೂತ ಸೂತ ಸೂತನೆಂದು ಪರಮಾತ್ಮ, ಸೂತ ಸೂತ ಸೂತನೆಂದು ವೈರಿಯ ಪಡೆಯು ಅಣಕಿಸಿ ನಿಂದಿಸರು. ಪರಮಾತ್ಮ, ವೈರಿಯ ಪಡೆಯು ಅಣಕಿಸಿ ನಿಂದಿಸರು. ಹೀನ
ಹೀನ ಕುಲಹೀನನೆಂದು ಪರಮಾತ್ಮ ಹೀನ ಹೀನ ಕುಲಹೀನನೆಂದು ತನ್ನ ಮಹಿಮನು ನೀನು ದೇವಾ ಪರಮಾತ್ಮ ಗಣ ಮಹಿಮನು ನೀನು ಕುಲಗಣವೆನಿಸದೆ ವಾಸುದೇವ ಗಣ ಮಹಿಮನು ನೀನು ಕುಲಗಣವೆನಿಸದೆ ಪರಮಾತ್ಮನೆ ಪಾಮರನಿಗೆ ಪರಿಪರಿಯಲ್ಲಿ ಪ್ರೀತಿ ತೋರಿ ಪರಮಾತ್ಮನೆ ಪಾಮರನಿಗೆ ಪರಿಪರಿಯಲ್ಲಿ ಪ್ರೀತಿ ತೋರಿ ಏಕೆನ್ನ ಆದರಿಸಿದೆ ದೇವ ಕುಲಹೀನನಾದೆನ್ನ ಕರ ಪಿಡಿದು ಕರೆತಂದು ಏಕೆನ್ನ ಆದರಿಸಿದೆ ದೇವಾ ದೇವಾ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿರುವವೇ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಕುಲಹೀನನಲ್ಲ. ಕುಲಹೀನನಲ್ಲ ಕೇಳಿನ ಮಾತ. ಪರಮಾತ್ಮ, ಕುಲಹೀನನಲ್ಲ ಕೇಳಿನ ಮಾತ. ರಘು ಅಂಶದೊಳವ ತರಿಸಿದ ಸುಕುಮಾರ ಪರಮಾತ್ಮ, ವರ ಪಾಂಡವರಾಜನ ವರ ಪಾಂಡವರಾಜನ ಧರೆಯ ಬೆಳಗುವ ರವಿಯ ಕರುಣದಿ ಪರಮಾತ್ಮ, ಧರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಹೊರೆವ ಸುಖದ ದುರಧೀರ ಸುಕುಮಾರ ಪರಮಾತ್ಮ, ಸ್ಥಳಮಳ್ಳವಯಕ್ಕೆ ಮನದ ಚಿಂತೆ ತೊರೆ ಕರ್ಣ. ಕರ್ಣ ಕರ್ಣ ತಳಮಳ್ಳಬೇಕಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಪ್ರೀತಿಯ ಪಡೆವೆ ಅಮಿತ ಭುವನದೋ ಪ್ರೀತಿಯ ಪಡೆವೆ ಗಣತರವೇ ಘನತರವೇ ನೀತಿ ಹಮೇ ಮಹಾ ಮಹಿಮ
ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕನು, ಕುಂತಿ ಮಾತೆಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ ಏನು ಹೇಳಿದೆ? ಸೂರ್ಯದೇವನು ನನ್ನ ಜನಕನೇ, ಹೌದು ಕರ್ಣ, ಕುಂತಿ ದೇವಿಯು ನನ್ನ ತಾಯಿಯೇ. ಸತ್ಯವಾಗಿಯೂ ಕರ್ಣ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಈಗ ತಿಳಿಯಿತು ನಿನ್ನ ಅಭಿಮತ. ಇದು ಯುದ್ಧದ ಸಮಯ, ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ಈ ರೀತಿಯಾಗಿ ಹೇಳಿ ನನ್ನನ್ನು ವಂಚಿಸುತ್ತಿರುವೆಯ ಪರಮಾತ್ಮ? ಇಲ್ಲ ಕರ್ಣ, ಇಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರವಾದರೂ ಏನಿದೆ ದೇವ? ಹೌದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಗೆ ಮಾಡಿದ ಸೇವೆಯ ಫಲವಾಗಿ 5 ಮಂತ್ರಗಳನ್ನು ದೂರ್ವಾಸ ಮುನಿಗಳಿಂದ ಉಪದೇಶವಾಗಿ ಪಡೆದಿದ್ದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಬುದ್ಧಿ ಚಾಪಲ್ಯಕ್ಕೊಳಗಾಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ ಕರ್ಣ. ಕನ್ನಿಕೆಯಾಗಿದ್ದಾಗಲೇ ತಾಯಿಯಾದಳೆಂಬ ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ನಂತರ ಸೂತರು ನಿನ್ನನ್ನು ಸಾಕಿದರು. ಈಗ ನೀನು ಕುರು ಸಾಮ್ರಾಜ್ಯದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಈಗಲೂ ನೀನು ನನ್ನ ಸಂಗಡ ಬಾ. ಆ ಕೌರವರು ಮತ್ತು ಪಾಂಡವರನ್ನು ನಿನ್ನ ಪಾದದ ಅಡಿಯಲ್ಲಿ ಕೆಡವುವೆನು. ಅವರಿಂದಲೂ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಕರ್ಣ, ಆ ಪಾಂಡವರು ನನ್ನ ಸಹೋದರರೇ ಆದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವಲ್ಲವೇ? ನಂಬಿದ ನನ್ನ ಸ್ವಾಮಿಗೆ ದ್ರೋಹವೆಸಗಿದಂತೆಲ್ಲವೇ? ಬೇಡ ಬೇಡ ಪರಮಾತ್ಮ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಈಗ ನೀನು ಯಾರನ್ನು ಸೇರಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡು ಕರ್ಣ. ಪರಮಾತ್ಮ, ಕರ್ಣ, ಬಹು ದಿನ ನಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹು ದಿನ ನಂದೆ ಬಂಧುಗಳಾರೆಂದು ಇಂದು ವದನಗಾಪ ಎಲ್ಲಿದ್ದೆಂದೆ. ಪರಮಾತ್ಮ, ಇಂದು ವದನಗಾಪ ಎಲ್ಲಿದ್ದೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ. ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾಗಿ ಪರಿತಾಪಕ್ಕೀಡಾದ ದೇವಾ. ಶೋಧನೆಯೇನಿದು ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿತು. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿತು. ಜನುಮದಾತೆಯ ನಿರ್ಧಯವರಿತು. ದೇವಾ, ದೇವಾ
ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ಧಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡಿ ವಾಸುದೇವ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿದಿಶಾಪ ಪಾಪಿಯಾಗಿ ಪರಿತಾಪಕ್ಕೀಡಾದೆ ದೇವಾ ಶೋಧನೆಯೇನಿದು ವಿದಿಶಾಪ 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 ಪರಮಾತ್ಮ ಪರಮಾತ್ಮ ನೀನು ಹೇಳುವುದು ಸತ್ಯವೇ ಆದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವನು ಹೀನ ಕುಲದವನು ಎಂದು ಹೀಗಾಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಪಾಂಡವರಿಗಾಗಲಿ ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೆ ಇದೀಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆ. ನಾಳೆ ಪ್ರಾತಃ ಕಾಲ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಅವಳ ಮನಸ್ಸನ್ನು ಸಂತೋಷಪಡಿಸು ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಏನು ಸತ್ಯವೇ ಧರ್ಮವೆಂದು, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಅವರು ನನ್ನ ತಮ್ಮಂದಿರೇ. ಅಯ್ಯೋ, ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯವರು ನನ್ನ ಜನನಿ ಜನಕರೇ. ಅಲ್ಲದೆ ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ ಎಂದು ದಶನಾಮಗಳಿಂದ ದುರಹಂಕಾರದಿಂದ ಮೆರೆಯುತ್ತಿರುವ ನನ್ನ ಪರಮವೈರಿ ಅರ್ಜುನ, ಅವನು ನನ್ನ ಸಹೋದರನೇ, ನನ್ನ ಸಹೋದರನೇ. ಅಯ್ಯೋ, ಏ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿದ್ದೇನಲ್ಲೋ, ಶಪಥ ಮಾಡಿದ್ದೇನೆ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ?
ಅಯ್ಯೋ ಪಾಂಡವರು, ನಿಮ್ಮನ್ನು ಕೂಡಿ ಬಾಳುವ ಭಾಗ್ಯವು ನನಗಿಲ್ಲದೆ ಹೋಯಿತೆ, ಇಲ್ಲದೆ ಹೋಯಿತೆ. ಇದುವರೆಗೂ ಬಂಧು ಬಾಂಧವರೆಂಬು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಒಂದು ಕಡೆ ನನ್ನ ಪ್ರಾಣ ಮಿತ್ರನಾದ ದುರ್ಯೋಧನ, ಮತ್ತೊಂದು ಕಡೆ ನನ್ನ ಸಹೋದರರಾದ ಪಾಂಡವರು. ಇದರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಸೇರಲಿ? ಹೇ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ ಪಾಪಿ. ಕೊಲಲೆ ಪಾಂಡುಕುಮಾರರು, ಕೊಲಲೆ ದುರಧೋಳ್ ತಮ್ಮಲ್ಧಿರಂ ನಾಂ ಕೊಲ್ಲುವೆ. ಕೊಲದಾಂ ಬಿಟ್ಟೊಡೆ, ಕೊಲದೆ ನಾಂ ಬಿಟ್ಟೊಡೆ, ಕೌರವೇಂದ್ರನು ಈ ಧಾರುಣೆಯೋ ಸಿರಿ ಸಂಪತ್ತಿನ ಬಾಳ್ವನೆ. ಪಾರ್ಥನ ಶಿರವಂ ಧರಿದು, ಚಲದಿ ಪಾರ್ಥನ ಶಿರವಂ ಧರಿದು ಮತ್ಸ್ವಾಮಿಗೆ, ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ. ನಾ ಸಾಯಲೇ ಸಾಯಲೇ. ಏನು ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ರೀತಿ ಹಿಂಜರಿಲಿಲ್ಲ. ದುರ್ಯೋಧನನಿಗೆ ನಿನ್ನಲ್ಲಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ಕೌರವರು ಈ ರೀತಿಯ ಕುವಾಕ್ಯ ಶಬ್ದಗಳನ್ನಾಡಲು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿಯೂ ಕೇಳದವಂತೆ ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಶಕುನಿ, ಮರಮಾಚಿದ ಹೇಳು, ಸಭೆಯಲ್ಲಿ ಏನು ನಡೆಯಿತು? ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಆಗ ಅವನು ಬುದ್ಧಿ ಹೋದವನಾಗಿ, ಕ್ರೋಧದಿಂದ ಬುದ್ಧಿ ಹೋದವನಾಗಿ ಹಸಿದ ಹೆಬ್ಬುಲಿಯಂತೆ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಸಕಲ ಸಾಮಂತರಿಗೂ ಆಜ್ಞಾಪಿಸಿದನು. ಕರ್ಣನಿಗೆ ಸೇನಾಧಿಪತಿಯನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದರು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು, ಗುರುಪಿತಾಮಹರೇನು ಹೇಳಿದರು? ಅಸೂಯೆಯಿಂದ ಆ ರೀತಿ ಹೇಳಿರಲಾರ, ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯಕ್ಕೆ ಭಂಗವಾಯಿತು. ನಾನು ಸೇನಾಧಿಪತ್ಯಕ್ಕೆ ಯಾವಾಗಲೂ ಆಶೆಪಟ್ಟವನಲ್ಲ. ಆದರೆ ಆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆಯಷ್ಟೇ. ಹೌದು. ಈ ವಿಚಾರವನ್ನ ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶವಾದೆಯೋ ಎಂಬುದು ದುರ್ಯೋಧನ ಸಂದೇಹ. ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿರುವರಯ್ಯ,
ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ಕರ್ಣನಿಗೆ ಸೇನಾಧಿಪತ್ಯವನ್ನು ವಹಿಸಕೂಡದು ಎಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣ ಭೀಷ್ಮ. ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ವಾಕ್ಯಗಳನ್ನು ನಾನು ಹಿಡಿಯಲಾರೆ, ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸೂತಕುಲ 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 ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಕುನಿ, ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಈ ಸೂತಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವೆಂದು ತಿಳಿದೆ. ನನ್ನ ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ. ಈಗಲೂ ಈ ಜನ್ಮ ದೃಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಹಾರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ಈಗ ನಿನ್ನ ಕೈಲಿದೆ. ಭೀಷ್ಮನ ಯುದ್ಧದಲ್ಲಿ ಪರಾಜಯನಾಗುವವರೆಗೂ ನಾನು ಶಸ್ತ್ರದಾನ ಮಾಡುವುದಿಲ್ಲ ಎಂದು ಶಪಥ ಮಾಡು. ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಕೈ ಕಟ್ಟಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು ಶಕುನಿ, ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷೀಯರಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಶಲ್ಯ ದ್ರೋಣಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನವನ್ನು ಮಾಡಲು ನಿರ್ಧರಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನ ತಟಸ್ಥ ಭಾವವನ್ನು ಹೊಂದುವನು. ದುರ್ಯೋಧನಿಗೆ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಶಕುನಿ, ಸರಿಯಾಗಿ ಹೇಳಿದೆ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ವಸ್ತ್ರಗಳನ್ನು ಧರಿಸುವುದಿಲ್ಲ, ಇದನ್ನೇ ಶಪಥ. ಬಹಳ ಹೊತ್ತಾಗಲಿಲ್ಲ ಕುರುರಾಜ, ಆದರೆ ನನಗಿಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಶಪಥವೇನೆಂದು ಆಗ ತಿಳಿಯುವುದು. ನಿನಗೊಂದು ಸಂತೋಷ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಗೆ ಅದು? ನಿಲ್ಲು ಕರ್ಣ, ನಿಲ್ಲು, ನಿಲ್ಲು, ನಿಲ್ಲು ಕರ್ಣ. ಹೊರಟೇ ಹೋದ. ಏನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೈನ್ಯಾಧ್ಯಕ್ಷನಾಗಿ ಕೊಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೇನಾಧಿಪತಿ, ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಮಾವ, ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರೆ ಅವನಿಗೆ ಸೇನಾಧಿಪತ್ಯವನ್ನು ವಹಿಸುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದೆಂಬುದನ್ನು ಯೋಚಿಸಿರುವೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಗಳನ್ನು ಬಿಟ್ಟು ಸೂತಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟೊಂದು ಅನರ್ಥಕಾರಿ ಎಂಬುದನ್ನು
ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಅವರೇನಾದರೂ ಬೇಸರಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂದೆಗೆಯುವುದಿಲ್ಲ. ಅಲ್ಲದೆ ಭೀಷ್ಮರು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಶಸ್ತ್ರಧಾರಣ ಮಾಡುವುದಿಲ್ಲ ಎಂದು ಕರ್ಣನು ಇದೀಗ ತಾನೇ ನಿಷ್ಕಾರಣವಾಗಿ ಶಪಥ ಮಾಡಿರುವನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿ ಅವನದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನಿಧಾನವಾಗಿ ಯೋಚಿಸು ಕೌರವೇಶ್ವರ. ನಿನ್ನ ಮಾತು ನಿಜ ಮಾವ. ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸಿ. ಈಗ ಯುದ್ಧವು ಸಮೀಪಿಸಿರುವುದು, ಚಿಂತಿಸಲು ಸಮಯವಿಲ್ಲ. ಈಗಲೇ ಹೋಗಿ ಕುರುಪಿತಮಹರನ್ನು ಕಾಣು. ಮಾವ, ನೀನು ಹೇಳಿದಂತೆ ಮಾಡುವೆನು. ನೀನು ನನ್ನ ಸಂಗ ನಡೆ ಮಾವ. ನಡೆ ಕೌರವೇಶ್ವರ, ನಡೆ. ಹೋಗು ಹೋಗು ಕುರುಕುಲದ ಕುನ್ನಿ. ಅಧಿಕಾರದ ಮದದಿಂದ ಇನ್ನೆಷ್ಟು ದಿನ ಮೆರೆಯುವೆಯೋ? ಅಧಿಕಾರ 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 ಇದೆಂದು ಹುಟ್ಟಿ ಮೆರೆವೆಯ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ತುಂಬಿಹುದು ನಿನ್ನ ಮನದಲ್ಲಿ, ಅಧಿವಾಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂತು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂತು ಇದೆ ನನ್ನ ಮನದಲ್ಲಿ. ಬರೆ ಹಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಹಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ದೈವದಿದೆ ನನ್ನ ಮನದಲ್ಲಿ. ಇದು ನಿನ್ನಯ ತಪ್ಪು, ಇಲ್ಲ ತಪ್ಪು. ಇದು ನಿನ್ನಯ ತಪ್ಪು, ಇಲ್ಲ ನನ್ನಯ ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮಯ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಇದೆ ಎಂದು ಒಬ್ಬಿ ನೆರವೆಯ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರದನವ ಹಿಡಿದು ನಿಲ್ಲುವ ವೀರಪಾರ್ಧನು, ಸೂರದನವ ಹಿಡಿದು ನಿಲ್ಲುವ ವೀರಪಾರ್ಧನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಗೆ ಕೊಟ್ಟು ಬಿಡುವನು. ತನ್ನ ಗದೆಯಿಂದ ನಿನ್ನ ತೊಡೆಗೆ ಕೊಟ್ಟಿ ಬಿಡುವನು. ಇದು ನಿನ್ನಯ ತಪ್ಪು, ಇಲ್ಲ ನನ್ನಯ ತಪ್ಪು. ಇದು ನಿನ್ನಯ ತಪ್ಪು, ಇಲ್ಲ ನನ್ನಯ ತಪ್ಪು. ನಮ್ಮಿಬ್ಬರನ್ನು ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಅಧಿಕಾರ